श्रीगुरुभ्यो नमः। हरिः ओम्। नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमाद्यमीशं वन्दे भवघ्नम् अमरासुरसिद्धवन्द्यम्। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये। व्यासाय भवनाशाय शेषाय गुणराशये हृद्याय शुद्धविद्याय मध्वाय च नमो नमः। आपादमूलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ते सिद्ध्यन्ते यमनोरथाः। अभ्रमं भङ्गरहितम् अजडं विमलं सदा आनन्दतीतमतुलं भजे तापत्रयापहम्। तपो विद्या विरक्त्यादि सद्गुणोघाकरानहम् वादिराजगुरून् वन्दे हयग्रीवदयाश्रयान्। तपस्वाध्याय शुश्रूषा कृष्णपूजारतं मुनिम् विश्वेशमिष्टतं वन्दे परिव्राट् चक्रवर्तिनम्। श्रीगुरुभ्यो नमः। व्यासाय अप्रतिमेतिहासरचनोल्लासाय दुर्वादिनाम् प्रासाय सकराय सत्सुकृतविश्वासाय दोषद्विषे भासायामरम्यतो यहृषायासाय मासेविने तासायाभयदाय मद्वगुरुहृद्वासाय तुभ्यं नमः। ಶ್ರೀಗುರುಭ್ಯೋ ನಮಃ. ಅಜ್ಞಾತವಾಸಂತ ವಿಷಯ ಅಂಟು ಚೂರು ದುಃಖ ಪಡಂದಿಪ್ಪುಣ ಧರ್ಮರಾಜನ ಸೂತು ಸೌಮ್ಯರೇ ಅಂತ ಸಮಾಧಾನ ಮಂತುಳ್ಳೇರೆ ಯುಧಿಷ್ಠಿರ ಇಂಚೆನೆ ಅಜ್ಞಾತವಾಸಂತಂತೂ ಪ್ರಚ್ಛನ್ನವಾಗಿತ್ತಂತೂ ಮಸ್ತೇನಮ ಅಂತ ಅక్కడ ಕಾರ್ಯ ಅಂತದೇರೆ ಐ ಕೊಂಚ ದೃಷ್ಟಾಂತಗಳಂತುಳ್ಳೇರೆ. ಔರ್ವೇಣ ವಸತ ಛನ್ನಂ ಊರೋ ಬ್ರಹ್ಮರ್ಷಿಣಾಪುರ ಯತ್ಕೃತಂ ತಾತ ಲೋಕೇಶೋ ತಚ್ಚ ಸರ್ವಂ ಶ್ರುತಂ ತ್ವಯಾ. ಔರ್ವ ಮಹರ್ಷಿಗಳು ಅಕ್ಕಳು ಬ್ರಹ್ಮಜ್ಞಾನುಡು ಅಂಚಿತ್ನಗಳು ಗೋವಿಂದ ಕಾರ್ಯಸಾಧನೆಗೋಸ್ಕರ ತನ್ನ ಅಮ್ಮನು ತೊಳೆಟ್ಟೆ ಇತ್ತಂತೂ ಅವಳು ಅದೃಶ್ಯವಾಗಿತ್ತಂತೂ ಲೋಕ ಉಂಟು ತನ್ನ ಕಾರ್ಯಸಾಧನೆ ಅಂತೇರೆ. ಆ ವಿಷಯ ನಿಂಗೆ ಪಂಟೆ ತುಂಬಾ ಕತೆ ಕೊಂಡು ಬರ್ತೇನೆ. ಆ ವಿಷಯ ನಿಂಗೆ ಪಂಟೆ ಗೊತ್ತುಂಡು. ಔರ್ವೇಣ ವಸತ ಚನ್ನಂ ಊರೋ ಬ್ರಹ್ಮರ್ಷಿಣಾಪುರ ಯತ್ಕೃತಂ ತಾತ ಲೋಕೇಶು ತಚ್ಚ ಸರ್ವಂ ಶ್ರುತಂ ತ್ವಯಾ. ಅಜ್ಞಾತಂ ಚಾಪಿ ಧರ್ಮಜ್ಞ ಹರಿಣಾ ವೃತ್ರ ನಿಗ್ರಹೇ ವಜ್ರಂ ಪ್ರವಿಶ್ಯ ಶಕ್ರಸ್ಯ ಯತ್ಕೃತಂ ತಚ್ಚ ತೇ ಶ್ರುತಂ. ನನ್ನ ದೇವೇಂದ್ರೆ ವೃತ್ರಾಸುರನ ಸಂಹಾರ ಸಂದರ್ಭ ಉಂಟು. ವಜ್ರಾಯುಧ ಉಂಟು ಪರಮಾತ್ಮನೇ ಪ್ರವೇಶ ಅಂತದೆ. ಪರಮಾತ್ಮೆ ಅಜ್ಞಾತವಾದ ಅವಳು ಪ್ರವೇಶ ಅಂತದೆ. ಆ ವೈಕೋಸ್ಕರ ಪಡಂತಾಂಡ ವೃತ್ರ ನಿಗ್ರಹೇ ವೃತ್ರ ಸಂಹಾರಂಪರಗೋಸ್ಕರ ದೇವೇಂದ್ರ ಕೈಲಿತ್ನ ವಜ್ರಾಯುಧನ ಪ್ರವೇಶ ಅಂತದೆ ತನ್ನ ಕಾರ್ಯ ಸಾಧನೆ ಅಂತದೆ. ಐತ ಅವರ ಅಜ್ಞಾತವಾದಿತ್ಯದ ಕಾರ್ಯ ಸಾಧನೆ ಅನ್ಕೊಂಡು ಅವು ಜಾಲ ಐತ ಬಗ್ಗೆ ನೀ ದುಃಖ ಪಡೋತ್ರಿ ಸಾಕ್ಷಾ ಭಗವಂತೇನೆ ಅಂತದೆ ಪಣ ವಿಷಯನ್ನ ನಿಂಕ್ ಪೂರ ಪಂತೇನೆ. ಮೂಲ ಹರಿಶಬ್ದಂ ಜಾತಾರ್ಥ ಪಣಪಣಕ್ಕೆ ವಾದಿರಾಜ ಗುರುಗಳು ಲಕ್ಷಾಲಂಕಾರ ಪಣಪೇರು ಹರಿಶಬ್ದಂ ಇಂದ್ರ ಅಂತ ಅರ್ಥ ಉಂಡು. ಅಂಡ ವಜ್ರಾಯುಧ ಪ್ರವೇಶ ನೀರ್ಬಣಂತ ಅಂಡ ಸಾಕ್ಷಾ ಭಗವಂತೇನೆ. ಹರಿಣ ವೃತ್ರ ನಿಗ್ರಹಿತ್ಯತ್ರ ಹರಿಣ ನಾರಾಯಣೇನ. ಹರಿಶಬ್ದ ಮೂಲ ನಾರಾಯಣದ ಅರ್ಥ ಇದೆಯೋ ನೋಡು. ಹರಿಶಬ್ದಂಗು ಇನ್ನೊಂದು ಅರ್ಥ ಇತ್ತಲ್ಲ ಮೂಲ ನಾರಾಯಣ ಶಬ್ದ ಅರ್ಥ ಇದೆಯೋ ನೋಡು. ಪ್ರಚ್ಛನ್ನಮೇವ ವಜ್ರಾಯುಧ ಉಂಟು ಭಗವಂತನ ಸನ್ನಿಧಾನಕ್ಕೆ ನಿಂತ ಅವರನ್ನೇ ಆ ವೃತ್ತ ನಿಗ್ರಹಂಪರಾನ ಅಂತ ಅಭಿಪ್ರಾಯ. ಐಕ್ ಪ್ರಮಾಣದ ಉಂಡು ಜಯಬಣಂತ ಅಹಂ ಹರೇ ತವ ಪಾದೈಕ ಮೂಲ ದಾಸಾನು ದಾಸೋ ವಿತಾಸ್ಮಿ ಭೂಯ ಪಣತ್ ಆ ಮುನಿರೂಪಾಯ ಪರಮಾತ್ಮ ಹರಿಸ್ಮರಣ ಅಂತ ನಾಯಕ ಅಂತ ಅರ್ಥ ಉಂಡು. ಅರ್ಥಾತ್ ಮೂಲ ಹರಿಶಬ್ದಂಗೂ ನಾರಾಯಣಿ ಅಂತ ಅರ್ಥ. ಹುತಾಶನೇನ ಯಚ್ಚಾಪಃ ಪ್ರವಿಶ್ಯ ಛನ್ನಮಾಸತ ವಿಬುಧಾನಂ ಹಿತಂ ಕರ್ಮ ಕೃತಂ ತಚ್ಚಾಪಿ ತೇ ಶ್ರುತಂ. ನನ್ನ ಸಂದರ್ಭ ಉಂಟಾನಗ ಅಗ್ನಿ ಜಲಂತೊಳೆ ಪ್ರವೇಶಂಪಗೆರೆ ವಸ್ತು ಅಗ್ನಿಗೆ ಜಲಕ್ಕೂ ಪರಸ್ಪರ ವಿರೋಧ ಇತ್ತುಂಡಲ್ಲ. ಆ ದೇವತೆಗಳನ್ನು ಕೆಲಸಂಪೆರಗೋಸ್ಕರ ದೇವತೆಗಳಿಗೆ ಉಪಕಾರಂಪೆರಗೋಸ್ಕರ ತಾನು ನೀರ್ದೊಳೆ ಪ್ರವೇಶ ಅಂತದ್ದು ಅದೃಶ್ಯವದಿತ್ತಂತೂ ಆ ದೇವರಿಗೆ ಉಪಕಾರ ಅಂತದೆ. ಆ ಕಥೆಲ ನಿಂಕೇನ ಪಂಟೆ ಮೂಳ ವಾದಿರಾಜರು ಪಂಪೇರೆ ಯಚ್ಚಾಪಹ ಆಪಹ ಪಣಂತಾಣ ಸಮುದ್ರೋದಕ ಅಂತರ್ಥ. ಸಮುದ್ರದೊಳೆ ಇತ್ತಲ್ಲ ಅಗ್ನಿ ಉಂಟು ವಡವಾನಗ ಅಂಚ ಆ ರೀತಿಯಾದ ಅಗ್ನಿ ಸಮುದ್ರಂತ ನೀರಿದೊಳೆ ಪ್ರವೇಶ ಅಂತ ಕಾರ್ಯಸಾಧನ ಅಂತದೆ ಅಂತ ಆ ಒಂದು ದೃಷ್ಟಾಂತನ ಕೊಡಂತುಳ್ಳೇರು. ತಥಾ ವಿವಸ್ವತ ಚಾಪಿ ತನ್ನೇನೋತ್ತಮ ತೇಜಸ
ನಿರ್ದಗ್ಧ ವಿರಪವಃ ಸರ್ವೇ ವಸತಾ ಭುವಿ ವರ್ಷತಃ. ಅಂಚನೆ ವಿವಸ್ವಾನ್ ಸೂರ್ಯಲ ಒಂಜಿ ವರ್ಷ ಮುಟ ಈ ಭೂಮಿಡೆ ಇತ್ತಂತೂ ಈ ಭೂಮಿಡೆ ಛನ್ನವೇಷಾತ್ ಆಯ ಅವ ಅಜ್ಞಾತವಾತಿತ್ತಂತೂ ಎಡ್ಡ ತೇಜಸ್ಸಿದೆಯಂತೂ ತನ್ನ ಶತ್ರುವಿನ ಪೂರ ಆಯೆ ಜಯಿಸೋತೆ. ವಿಷ್ಣುನಾ ವಸತಾ ಚಾಪಿ ಗೃಹೇ ದಶರಥಸ್ಯ ಚ ದಶಗ್ರೀವೋ ಹತಶ್ಚನ್ನಂ ಸಂಯುಗೆ ಭೀಮಕರ್ಮಣ. ಅಂಚನೆ ಸಾಕ್ಷಾತ್ ಭಗವಂತನೇ ದಶರಥ ರಾಜನು ಇಲ್ಲೋಳು ತಾನು ಅವತಾರ ಅಂತದ ಏರೆಲ್ಲ ಗೊತ್ತುದ್ದಿ ದೇವರಿಂದ ಏರೆಲ್ಲ ಗೊತ್ತುದ್ದಿ ಆಯೆ ವೈಕೋಸರವತ್ಮನಂತ ಅಂಡ ದುಷ್ಟೇ ಆತ್ಮ ಆ ದಶಗ್ರೀವ ರಾವಣೆ ಪತ್ತು ತೆರೆದು ರಾವಣನ ಸಂಹಾರಂಪರಿಗೋಸ್ಕರ ಆ ಭರ್ತೆ ಭೀಮಕರ್ಮಣ ಸಂಯುಗೆ ಹತಃ ಅಂಚಿತ್ನು ರಾವಣನ ಪರಮಾತ್ಮೆ ಶ್ರೀರಾಮರೂಪ ಉಂಟು ಪರಾಕ್ರಮ ಉಂಟಾನೆ ಸಂಹಾರಂತೆ ಐಕೋಸ್ಕರ ತಾನು ದಶರಥನ ಇಲ್ಲೋಳು ತಾನ್ಲ ಅಜ್ಞಾತವಾದ ವಾಸಂತೆ. ಏವಮೇತೆ ಮಹಾತ್ಮಾನಃ ಪ್ರಚ್ಛನ್ನ ತತ್ರ ತತ್ರ ಅಜಯನ್ ಶಾಸ್ತ್ರವಾನ್ ಮುಖ್ಯ ತಥಾ ತ್ವಮಭಿಜೇಷಸಿ. ಈ ರೀತಿಯಾದ ಮಹಿಮೇತ್ನಗಳು ಮಾಂತ ಮಹಾತ್ಮೇರ ಮಾಂತ ಅಕುಳು ಅಜ್ಞಾತವಾದಿತ್ತೊಂದು ಪ್ರಚ್ಛನ್ನ ತನ್ಕು ರೂಪನ ಸೋಜಿಪೋವಂತೆ ಭೇದ ರೂಪಂಡಿತ್ತಂತೂ ತನ್ಕು ಏರು ಶತ್ರು ಪ್ರಧಾನ ಶತ್ರುಳೇರು ಇಲ್ಲೇರ ಅಕ್ಳೆ ಮಾಂತ ಅಕುಳು ಜಯಿಸೋತೆರೆ ಅಂಚೆ ನೀಂಗ್ ಈಲ ಅಜ್ಞಾತವಾಸ ಅಂತತೆ ನಿನ್ನ ಶತ್ರುಳೆಲ್ಲ ಜಯಿಸೋಪ. ಇತಿ ದೌಮ್ಯೇನ ಧರ್ಮಜ್ಞೋ ವಾಕ್ಯೇ ಸಂಪರಿಹರ್ಷಿತಃ ಶಾಸ್ತ್ರ ಬುದ್ಧಿ ಪುನರ್ಭೂತ್ವ ವ್ಯಷ್ಟಂಭತ ಯುಧಿಷ್ಠಿರಃ. ಈ ರೀತಿಯಾದ ಪುರೋಹಿತರಾತ್ಮ ದೌಮ್ಯ ಮಹರ್ಷಿಗಳು ತನ್ನ ವಾಕ್ಯಗಳಿರ್ತ ಅವರ ಧರ್ಮರಾಜ ಪಂಪೇರೆ ಅವನ ಕೇಳ್ತು ಧರ್ಮರಾಜಗೆ ಸಂತೋಷ ಆಪುಣು ಆಯಗೆ ಶಾಸ್ತ್ರ ಬುದ್ಧಿ ಕೂಡ ಆಯಗೆ ಎಚ್ಚರಾಪುಣು ಆಯೆ ವ್ಯಷ್ಟಂಭತ ಯುಧಿಷ್ಠಿರ ತನ್ನ ಬಗ್ಗೆ ತಾನು ಸಮಾಧಾನ ಅಂತೋಳ್ವೆ. ಅತ ಬ್ರವೀನ್ ಮಹಾಬಾಹು ಭೀಮಸೇನೋ ಮಹಾಬಲಃ ರಾಜಾನಂ ಬಲಿನಾಂ ಶ್ರೇಷ್ಠಃ ಗಿರಾಸಂ ಪರಿಹರ್ಷಯನ್. ಅವಾಯಿ ವ್ಯಕ್ತಿ ಮಹಾಬಾಹು ಮಹಾಪರಾಕ್ರಮಿ ಆತ್ಮ ಮಹಾಬಲಶಾಲಿ ಆತ್ಮ ಭೀಮಸೇನೆ ಆಯೆ ಬಲಿನಾಂ ಶ್ರೇಷ್ಠ ಬಲವಂತರೆಲ್ಲ ಮಾಂತ ಶ್ರೇಷ್ಠವಾದಿತ್ನೋ ಭೀಮಸೇನೆ ತಾನು ರಾಜಗೆ ಸಂತೋಷಪಡಿಸೋರಿಗೋಸ್ಕರ ತಾನು ಈ ಪಾತ್ರೆಯನ್ನು ಪಂಪೆ. ಅವೇಕ್ಷಯ ಮಹಾರಾಜ ತವ ಗಾಂಡೀವ ಧನ್ವನ ಧರ್ಮಾನುಗತಯ ಬುದ್ಧ್ಯ ನ ಕಿಂಚಿತ್ ಸಾಹಸಂವೃತಂ. ಭೀಮ ಪಂಪೆ ಮಹಾರಾಜ ಶೂಲ ಗಾಂಡೀವ ಧನುಸ್ಸಿತ್ನೋ ಅರ್ಜುನಗ್ಲ ಜಾಲಂಕರಾದ್ರಿ ದೇವನಂದಾಂಡ ಧರ್ಮ ಧರ್ಮಾನ್ ಪಂಡಿತ್ ನಿನ್ನ ಧರ್ಮಮಯವಾತ್ನೋ ಧರ್ಮಾನುಗತಯ ಬುದ್ಧಿಯ ಧರ್ಮಾಚರಣದ ಒಂಜಿ ಬುದ್ಧಿತ್ತ ಅವರ ಹಾಗೆ ಜಾಲ ಒಂಜಿ ಸಾಹಸ ಕರ್ಮ ಅಂಪೆರ ಆದರೆ ಅವೆಲ್ಲ ಈ ಶೂಲ. ಸಹ ದೇವೋ ಮಯಾ ನಿತ್ಯಂ ನಕುಲಶ್ಚ ನಿವಾರಿತಃ ಶಕ್ತೋ ವಿಧ್ವಂಸನೆ ತೇಷಾಂ ಶತ್ರುಘ್ನೋ ಭೀಮ ವಿಕ್ರಮವೋ. ನನ್ನ ನಕುಲ ಸಹದೇವ ಅಕಳು ಇರುವೆಲ್ಲ ಶತ್ರುಘ್ನೋ ಭೀಮ ವಿಕ್ರಮವು ಶತ್ರುಳಿಗೆ ಭಯಂಕರವಾದ ಇತ್ತನಕಳು ಅಕಳಿಗೆ ಶತ್ರುವಿನ ನಾಶನ ಸಾಮರ್ಥ್ಯ ಉಂಟು ಅಕಳಿಗೆ ಶತ್ರುಳ ಸಂಹಾರ ಸಾಮರ್ಥ್ಯ ಎಲ್ಲ ಉಂಟು ಅಂಡಲ ಅಕಳು ಅಕಳಿನ ಏನು ನಿನ್ನ ಪಾದ ಪ್ರಕಾರ ಏನು ತಡೆತಿ ಅಂತೋತೆ. ಸಹ ದೇವೋ ಮಯಾ ನಿತ್ಯಂ ನಕುಲಶ್ಚ ನಿವಾರಿತಃ ಶಕ್ತೋ ವಿಧ್ವಂಸನೆ ತೇಷಾಂ ಶತ್ರುಘ್ನೋ ಭೀಮ ವಿಕ್ರಮವೋ. ನ ವಯಂ ವರ್ತ್ಮಃ ಸ್ಯಾಮೋ ಯಸ್ಮಿನ್ ಯೋಕ್ಷತಿ ನೋ ಭವಾನ್ ತದ್ವಿದತ್ತಾಂ ಭವಾನ್ ಸರ್ವಂ ಕ್ಷಿಪ್ರಂ ಜೇಷ್ಯಾಮಹೇ ಪರಾನ್. ಈ ಜಾತಿ ಸಾದಿ ಪಾಠಕೊಳ್ಪನ ಮಾರ್ಗದರ್ಶನ ಪೋನ ಅವೇನ ಏಪಲ್ ನಿಂಗಳು ಮೀರಿದು ಬೋಬ್ರಿಯ ಆಯ್ತಾ ಅವರ ಎಂಕಳಿಗೆ ಆಜ್ಞೆಗಳು ಅಪ್ಪಣೆಗಳು ಎಂಕಳು ಶೀಘ್ರ ಅಂಟೆ ಆ ಶತ್ರುಗಳಿನ ಮಾಂತ ಗೆಲ್ಲುತ್ತೆ ಅಕ್ಲೆ ಮಾಂತ ಸೋಲಿಸೋದು ಎಂಗಳು ಗೆಲ್ಲುದು ಬರ್ಪ. ಇತ್ಯುಕ್ತೋ ಭೀಮಸೇನೇನ ಧರ್ಮರಾಜೋ ಯುಧಿಷ್ಠಿರಃ ಸುಖೋ ಭವಿಷ್ಟೋ ವಿದ್ವದ್ಭಿಃ ತಾಪಸೈ ಸಂಶ್ರಿತವ್ರತೈಃ ಏತದ್ಭಕ್ತ್ಯಾ ಅಭವಂತಸ್ಮಿನ್ ವನಮಾಸೇ ತಪಸ್ವಿನಃ. ತಾನಬ್ರವೀನ್ ಮಹಾಪ್ರಾಜ್ಞಃ ಶಿಷ್ಟಾಂ ರಾಜ ಕೃತಾಂಜಲಿಃ. ಈ ರೀತಿಯಾದ ಭೀಮ ಪಂಟಾಯ ವ್ಯಕ್ತಿ ಕೇಳನೆ ರಾಜೆ ಧರ್ಮರಾಜ ಕೇಳನೆ ಸುಖವಾದ ಕುಳ್ಳಂತೂ ತನ್ನ ಒಟ್ಟು ಇತ್ನೋ
ಎಂಟೆ ವಿದ್ವಾಂಸರಾತ್ನೋ ವೃತದಾರುಳಾತ್ನೋ ತನ್ನ ಬಗ್ಗೆ ಮತ್ತು ಪ್ರೀತಿ ಇತ್ನೋ ವನವಾಸನ ಪೂರ್ತಿ ತನ್ನೊಟ್ಟಿಗೆ ಇತ್ನೋ ಕೆಲವೇ ಇಪ್ಪೇರು ಅಕಳು ಶಿಷ್ಯರಾತ್ನ ತಾಪಕರೆ ಮಾತಿಪ್ಪೇರೆ ಅಕಳೆ ಮಾಂತ ಕೈ ಮುಗಿತು ಈ ಪಾತ್ರನ ಪಣತೆ ವಿದಿತಂ ಭವತಾಂ ಸರ್ವಂ ಧಾರ್ತರಾಷ್ಟ್ರೇ ಯಥಾ ವಯಂ ಛದ್ಮನಹೃತ ರಾಜ್ಯಾಶ್ಚ ನಿಸ್ವಾಶ್ಚ ಬಹುಶಕೃತಾಃ ಉಷಿತಾಸ್ಮೋ ವನೆ ಕೃಚ್ಛ್ರೆ ಯತ್ನಾದ್ವಾದಶವತ್ಸರಾಂ ಅಜ್ಞಾತಚರ್ಯಾಂ ಸಮಯೇ ಶೇಷಂ ವರ್ಷಂ ತ್ರಯೋದಶಂ ತದ್ವಸ್ಯಾಮ ಕಚಿಚ್ಚನ್ನಾಹ ತದನು ಜ್ಞಾಪಯಾಮಹೇ. ತನ್ನೊಟ್ಟಿಗಿತ್ನೋ ಈತ್ನಾಟಿಗೆ ತನ್ನೊಟ್ಟಿಗೆ ಬರ್ತನೋ ಆ ಜ್ಞಾನಿನಾತ್ಮ ಋಷಿಮುನಿಗಳಿಗೆ ಮಾದ ಕೈ ಮುಗಿತು ಧರ್ಮರಾಜ ಪಣಪೆ ನಿಂಗ್ಲೆ ಮಾದ ಗೊತ್ತುಂಡು ಧೃತರಾಷ್ಟ್ರನ ಆ ಜೋಕುಳು ಮಾಂತ ವಾ ರೀತಿಯಾದ ಎಂಗಳಿಗೆ ಈ ರೀತಿಯ ಒಂದು ಅಜ್ಞಾತವಾಸ ವನವಾಸಂಗೋರಗೋಸ್ಕರ ಅಂತೆ ಮೋಸ ಮಾತ ಅಂತೆ ಇರೋದು ನಿಂಗ್ಲೆ ಗೊತ್ತುಂಡು ಎಂಕಳೆಳ ಎಂಕು ಛತ್ಮನ ಮೋಸ ಅಂತತೆ ಎಂಕುಣು ರಾಜ್ಯನ ಒಂದು ಅಪಹಾರ ಅಂತದೇರೆ ಎಂಗ್ಳ ಜಾಲ 24 ಅಂತದೇರೆ ಐತಾವರನೆ ಎಂಕುಳು 16 ವರ್ಷ ಮುಟ ಕಾಡು ವಾಸ ವನವಾಸ ಅಂತ 11 ವರ್ಷ ಅಜ್ಞಾತವಾಸ ಕೂಡ ನಿಯಮದ ಪ್ರಕಾರ ಐತಾವರ ಓಳಾಂಡೆ ಎಂಕುಳು ಏನ್ಲ ಗೊತ್ತಾವ ರೀತಿದೆ ಎಂಗಳು ಅಜ್ಞಾತವಾಸ ಅಂತರ ಗೋಪ ಐಕ ನಿಂಕುಳು ಅಂತ ಅನುಮತಿ ಕೊಳ್ಳೆ. ಇತ್ಯುಕ್ತ ಧರ್ಮರಾಜೇನ ಬ್ರಾಹ್ಮಣ ಪರಮಾಶಿಷಃ ಪ್ರಯುಜ್ಯ ಪೃಚ್ಛ್ಯ ಭರತಾನ್ ಯಥಾ ಸ್ವಾನ್ ಪ್ರೈರುಗೃಹಾನ್. ಈತ್ನಾಟಕ ಅಕ್ಲೇಮಾಂತ ಧರ್ಮರಾಜೆ ತಾನು ಒಟ್ಟಿಗೆ ಇದೊಂದು ಅಕ್ಲೇಮಾಂತ ಸಾಕೋದಿತ್ತೆ ನಾನು ಅಜ್ಞಾತವಾಸಂ ಕಾನಗ ಅಕ್ಳೇನ ಗುರ್ತು ಕೊಡು ಅಂತಂದ ಅಕ್ಳ ಒಪ್ಪಿಗೆ ಅನ್ನಗ ಅಕುಳ ಮಾಂತ ಧರ್ಮರಾಜಗ ಆಶೀರ್ವಾದ ಬೇರೆ ಬ್ರಾಹ್ಮಣರ ಮಾಂತ ಪರಮಾಶಿಷ ಅಕ್ಳೆ ಮಾಂತ ಆಶೀರ್ವಾದ ಅಂದ್ರೆ ಅಕುಳ ಅನುಮತಿ ಪಡೆತೆ ಅಕುಣ ಇಲ್ಲಡೆ ಮಾಂತ ಅಕುಳು ಸಿದ್ಧಾರ್ಥಕ್ಕೆ ಹೋಗ್ಬೇರೆ. ಸರ್ವೇ ವೇದ ವಿದೋ ವಿಪ್ರಾಹ ಯತಯೋ ಮುನಯಸ್ತತ ಆಶೀರುಕ್ತ್ವಾ ಯಥಾ ನ್ಯಾಯಂ ಪುನರ್ದರ್ಶನಕಾಂಕ್ಷಿಣಃ ತೇ ತದ್ವೃತ್ಯಾಶ್ಚ ಸೂದಾಶ್ಚ ಶಿಲ್ಪಿನಃ ಪರಿಚಾರಕಾಃ ಅನುಜ್ಞಾಪ್ಯತಾ ನ್ಯಾಯಂ ಪುನರ್ದರ್ಶನಭಾಷಿಣಃ. ಅಪಮಾಂತ ವೇದಜ್ಞರಾತ್ಮ ಬ್ರಾಹ್ಮಣರು ಅಂಚನೆ ಯತಿಕ್ಕಳು ಮುನಿಕ್ಕಳು ಎಟ್ಟ ಜ್ಞಾನಿನಾಥುಳ್ಳೇರೆ ಅಪಮಾಂತ ಅಕ್ಕಳು ಪಾಂಡವರಿಗೆ ಆಶೀರ್ವಾದ ಅಂತೇರೆ ಆಶೀರ್ವಾದ ಅಂತತೆ ಯೋಗ್ಯ ರೀತಿಯ ಆಶೀರ್ವಾದ ಅಂತತೆ ಪುನಃ ನಿಂಗಳ ಎಂಗಳು ಸೂಕ್ಷ್ಮ ಭಾಗ್ಯ ಸಿಕ್ಕಾಡ ಪಂಡಿತೆ ಅಕ್ಕಳು ಪಣಂತು ಅದು ಪಿದಾರ್ಥ ಹೋಗ್ತೇರೆ ಅಂಚನೆ ಪಾಂಡವನ ಒಟ್ಟಿಗೂ ಅಕ್ಕಳು ಸೇವಕರು ಅಡಿಗೆ ತಕ್ಕಳು ಅಂಚನೆ ಕುಶಲ ಕರ್ಮಿಗಳು ಮಕ್ಕಳ ಡೇರ ಅಂತವಾಡು ಅಂಚಿನಕ್ಕಳು ಪರಿಚಾರಕೆರೆ ಅಕುಳ್ಳಮ ಅಂತ ಆ ಪಾಂಡವರನ್ನು ಧರ್ಮರಾಜನ ಅನುಜ್ಞೆ ಪಡೆತೆ ಕೂಡ ಭಗವಾನ್ ಮಕ್ಕಳನ್ನ ಅಂತ ಸೂಡು ಒಂದು ವಿಷಯ ಪಣಂತು ಅಕಳು ಅದು ಪಿದಾರ್ಥ ಹೋಗ್ಬೇರೆ. ಸಹ ದೌಮ್ಯೇನ ವಿದ್ವಾಂಸಃ ತಥಾ ತೇ ಪಂಚಪಾಂಡವಾಃ ಉತ್ಥಾಯ ಪ್ರಯುರ್ವೀರಾಃ ಕೃಷ್ಣಾಮಾದಾಯ ಭಾರತ. ಎಟ್ಟೆ ಜ್ಞಾನನಾತ್ಮ ಪಂಚಪಾಂಡವೇರು ದೌಮ್ಯ ಮಹರ್ಷಿನ ಒಟ್ಟಿಗೂ ಅಳ್ತುತ್ತು ಲಕ್ಕುವೇರೆ ತನ್ಕೊಂಡ ರಾಮಣಿ ಆತ್ಮ ಆ ದ್ರೌಪದಿನ ಒಟ್ಟಿಗೂ ಅಳ್ತುತ್ತು ಪಿದಾಡುವೇರೆ. ಕ್ರೋಶ ಮಾತ್ರಮತಿಕ್ರಮ್ಯ ತಸ್ಮಾ ವಾಸ ನಿಮಿತ್ಯತಃ ಶೋಭೂತೆ ಮನುಜವ್ಯಾಘ್ರಾಃ ಛನ್ನವಾಸಾರ್ಥಮುದ್ಯತಾಃ ಪೃಥಕ್ ಶಾಸ್ತ್ರವಿದಃ ಸರ್ವೇ ಮಂತ್ರ ವಿಶಾರದಾಃ ಸಂಧಿ ವಿಗ್ರಹ ಕಾಲಜ್ಞಾಃ ಮಂತ್ರಾಯ ಸಮಪಾವಿಶನ್. ಅಪ್ಪಳು ಅಂತ ತನ್ಗಳು ವಾಸವಾದಿತ್ನ ಒಂದು ಜಾಗಂತೂ ಒಂಜಿ ಕ್ರೋಶ ದೂರ ಮುಟ ನಡತಂದು ಹೋಪೇರೆ ಒಂಜಿ ಮರು ದಿವಸ ಅವಳು ಒಂಜಿ ಗಡಿಟ್ಟು ಅಜ್ಞಾತವಾಸಂ ಪೆರ ಬೋಡಿತ್ತಮ ಅಂತ ಪ್ರಯತ್ನ ಬೋಡು ಅಂತೂ ಐಕ್ ಬೋಡಿತ್ತಮ ಅಂತ ತಯಾರಿ ಎಂಪೆರ ಸುವಿತಾಡ್ಬೇರೆ ಅಪ್ಪಳು ಅಂತೆಲ್ಲ ಮನುಜವ್ಯಾಗ್ರಹ ಮನುಷ್ಯೋತ್ತಮರು ಶಾಸ್ತ್ರಜ್ಞರು ಮಂತ್ರ ವಿಶಾರದರಾದುಳ್ಳರು ಅಂಚನೆ ಸಂಧಿ ವಿಗ್ರಹ ಏಪಡ ಸಂಧಿ ಅಂಪುಡು ಏಪಡ ಯುದ್ಧಂ ಪುಡು ಅಂತ ಗೊತ್ತಿತ್ನಗಳು ಅಪ್ಪಳು ಅಂತ ಪಾಂಡವೇರು ಅಕ್ಕಳು ನೆತ್ತ ಬಗ್ಗೆ ವಿಚಾರ ಕೊಡು ಮಂತ್ರಾಲೋಚನ ಕೂಡ ಪಂಡಿತೆ ಒಂಜಿಗಡೆ ಕುಳೋಣ್ವೇರೆ. ಇದು ಶ್ರೀಮನ್ಮಹಾಭಾರತೆ ಶತಸಂಧಿಕಾಯಾಂ ಸಂಹಿತಾಯಾಂ ವೈಯಾಸಿಕ್ಯಾಂ ವಿರಾಟ ಪರ್ವಣಿ ಪ್ರಥಮೋಧ್ಯಾಯಃ. ವೈರಾಟ ಪರ್ವಣಿ ಪ್ರಥಮೋಧ್ಯಾಯಃ. ಶ್ರೀಕೃಷ್ಣಾರ್ಪಣಮಸ್ತು.